ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಖಾದರ್ ಅವರೇ, ವೆರಿ ಗುಡ್ ಮಾರ್ನಿಂಗ್. ಮಂಗಳೂರಲ್ಲಾಗಿರುವಂತಹ ಘಟನೆ ಬಗ್ಗೆ ನಿಮ್ಗೆ ಮಾಹಿತಿ ಸಿಕ್ಕಿರುತ್ತೆ. ನಿಮ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್? ಯಾಕಂದ್ರೆ ನೀವು ರೀಸೆಂಟ್ ಆಗಿ ಮಂಗಳೂರಿಗೆ ವಿಸಿಟ್ ಮಾಡಿದಾಗ ಇದ್ರ ಬಗ್ಗೆನೂ ಚರ್ಚೆ ಮಾಡಿದ್ರಿ ಅಧಿಕಾರಿಗಳ ಜೊತೆಯಲ್ಲಿ, ಕೆಲವೊಂದು ಪ್ರದೇಶಗಳನ್ನ ಗುರುತಿಸಿದ್ರಿ ಕೂಡ. ಹೌದು ಹೌದು. ಸೊ ಸದ್ಯಕ್ಕೆ ಏನು ಇನ್ಫಾರ್ಮೇಶನ್ ಇದೆ? 4 ಮನೆ ಇತ್ತು. ಹೇಳಿ. ಹೌದಲ್ಲ, ರಾಷ್ಟ್ರ ಮಟ್ಟದ ಆರೋಗ್ಯ ಸಚಿವರ ಸಭೆ ನಾನು ಡೆಲ್ಲಿಯಲ್ಲಿದ್ದೆ. ನನಗೆ ಮಾಹಿತಿಯನ್ನು ಬಹುಶಃ ಜಿಲ್ಲಾಧಿಕಾರಿ ಮತ್ತು ಇನ್ನು ಅಧಿಕಾರಿ ಮಾಹಿತಿ ನಾಗರಿಕರು ದೂರ ಬೆಲೆ ಕೊಟ್ಟಿದ್ರು. ತಕ್ಷಣ ನಾನು ಬಹುಶಃ ಅಧಿಕಾರಿ ಮಾತಾಡಿದ್ದೇನೆ. ಬಹುಶಃ ಜಿಲ್ಲಾಧಿಕಾರಿಗಳು ಒಂದು ಅಧಿಕಾರಿಗಳು ಆಸ್ಪತ್ರೆಯಲ್ಲಿ ಕೂಡ ಇದ್ದಾರೆ. ಈಗ ಬಹುಶಃ ಒಂದು ಮೇಲಿಂದ ಬರುವಂತ ನೀರು ಏನಿದೆಯಾ ಅದರ ಒತ್ತಡಕ್ಕೆ ಕೆಳಗಿನ ಕಾಂಪೌಂಡ್ ವಾಲ್ ಬಹುಶಃ ಬಿದ್ದಿದೆ. ಬಿದ್ದು ಇವತ್ತು ಹಳೆಯ ಮನೆ ಏನಿತ್ತು ಅದ್ರಲ್ಲಿ ಕಾರ್ಮಿಕರು ಬಾಡಿಗೆಯಲ್ಲಿದ್ದರು. ಬಹುತೇಕ ಜನ ನಮ್ಮ ಹೊರ ರಾಜ್ಯದವರು. ಅದು 6 ಜನ ಜಖಂಗೊಂಡು ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿದ್ದಾರೆ. ಅಂದ್ರೆ 3 ಜನ ಬಹಳಷ್ಟು ಸೀರಿಯಸ್ ಆಗಿದ್ದುಕೊಂಡು ಈಗ ಅದನ್ನು ಅದೃಷ್ಟವಾಗಿ ಬಹುಶಃ ಇವತ್ತು ಆಗ್ಬೇಕಾದಷ್ಟೇ. ಹೌದು, ಒಂದು ಮಹಿಳೆ ಮತ್ತು 2 ಮಕ್ಕಳಂತ ಹೇಳ್ತಾರೆ, ನನ್ನ ಮಾಹಿತಿ ತಿಳಿದು ಬಂದಿದೆ. ಸೊ ನಾನು ಒಂದು ಜಿಲ್ಲಾಧಿಕಾರಿಗಳಿಗೆ ಎಲ್ಲಾ ರೀತಿಯ ಉತ್ತಮವಾದ ಚಿಕಿತ್ಸೆ ಕೊಡುವ ವ್ಯವಸ್ಥೆ ಕಾರ್ಮಿಕರಿಗೆ ಆಗ್ಲಿ ಅವೆಲ್ಲರ ಜೀವನ ಉಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಬಹುಶಃ ಏನಾದ್ರೂ ನಮ್ಮ ಕೈ ಮೀರಿ ಏನಾದ್ರು ನಮ್ಮ ತೀರಿ ಹೋದಂತ ಸಂದರ್ಭದಲ್ಲಿ ಬಹುಶಃ ಇವತ್ತು ಗೌರವಪೂರ್ವಕವಾಗಿ ಅವರ ಒಂದು ಮತದೇವನ ಅವರ ಕುಟುಂಬಸ್ಥರಿಗೆ ಮುಟ್ಟಿಸುವಂತದ್ದು ಮತ್ತೆ ನಿಯಮಾನುಸಾರ ನಮ್ಮ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಪರಿಹಾರ ಕೊಡುವಂತ ವ್ಯವಸ್ಥೆ ಕೂಡ ತಿಳಿಸಿದ್ದೇನೆ. ಅಷ್ಟಲ್ಲದೆ ನಾನು ಕೂಡ ಆದಷ್ಟು ಬೇಗನೆ ಮೊಟ್ಟಗೊಳಿಸಿ ನಾನು ಕೂಡ ಬೆಂಗಳೂರಿಗೆ ಇವತ್ತು ಮಂಗಳೂರಿಗೆ ಇವತ್ತು ಬಂದು ಮುಟ್ತೇನೆ. ಈಗ ಪ್ರೆಸೆಂಟ್ ಡೆಲ್ಲಿಲಿ ಇದ್ದೀರಾ ಸರ್? ನೀವು ಎಲ್ಲಿದ್ದೀರಾ? ಹೌದು, ಡೆಲ್ಲಿಯಿಂದ ನಾನು ಬೆಂಗಳೂರಿಗೆ ಹೊರಟು ಬೆಂಗಳೂರಿಂದ ಮಂಗಳೂರು ಬರಬೇಕು. ಓಕೆ ಓಕೆ. ಈಗ ಬೆಂಗಳೂರಿಗೆ ಮುಟ್ಟಿ ಅಲ್ಲಿಂದ ಮಂಗಳೂರಿಗೆ. ಓಕೆ. ಈಗ ಗಾಯಗೊಂಡಿರೋರು ಯಾವ ಹಾಸ್ಪಿಟಲ್ ಇದ್ದಾರೆ, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿದೆಯಾ? ಅದು ನನಗೆ ಬಹುಶಃ ಮೋಸ್ಟ್ಲಿ ನನಗೆ ಫಾದರ್ ಮುಲ್ಲಾಸ್ ಅಂತ ಹೇಳೋದು ಮಾಹಿತಿ ಇದೆ, ಖಾಸಗಿ ಹಾಸ್ಪಿಟಲ್. ಅವ್ರ ಕಂಡೀಷನ್? ಅದೇ ಕಂಡೀಷನ್ 3 ಜನ ಬಹಳ ಸೀರಿಯಸ್ ಆಗಿದ್ದಾರೆ. 3 ಜನ ಇನ್ನು 3 ಜನ ಅವ್ರಿಗೆ ಚಿಕಿತ್ಸೆ ನಡೀತಾ ಇದೆ. 3 ಜನ ಅಧಿಕೃತವಾಗಿ ಡಾಕ್ಟರ್ ಬಂದು ಘೋಷಣೆ ಮಾಡ್ಬೇಕಷ್ಟೇ. ಅಂದ್ರೆ ಈ ಪ್ಲೇಸ್ ಗುರುತು ಮಾಡಿರ್ಲಿಲ್ವಾ? ಯಾಕಂದ್ರೆ 15-20 ವರ್ಷದಿಂದ ಪಾಪ ಅವರ ಬಾಡಿಗೆ ಮನೇಲಿ ವಾಸ ಮಾಡ್ಕೊಂಡಿದ್ರಂತೆ. ನೀವ್ ಹೇಳಿದಂಗೆ ಕಾಂಪೌಂಡ್ ವಾಲ್ ಕುಸಿತ ಆಗಿರೋದು. ಅಂದ್ರೆ ಇದು ಕುಸಿಬಹುದು ಅಂತ ಅಧಿಕಾರಿಗಳು ಮಾರ್ಕ್ ಮಾಡಿರ್ಲಿಲ್ವಾ? ಅಲ್ಲ, ಇದು ಏನಾಗಿದೆ ಗೊತ್ತಿಲ್ಲ. ನನಗೆ ಹೋದಂತ ಡೀಟೇಲ್ ಗೊತ್ತಾಗುವಂತ ಎಲ್ಲೆಲ್ಲ ಡೇಂಜರ್ ಸ್ಪಾಟ್ ಇದೆ ಅದೆಲ್ಲ ನಮ್ಮ ಕಂದಾಯ ಇಲಾಖೆಯವರು ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಬಹುತೇಕ ಜನರು ಕೂಡ ಡೇಂಜರ್ ಸ್ಪಾಟ್ ಇದೆ, ಅವರು ಕೂಡ ಆ ಸಂದರ್ಭದಲ್ಲಿ ಶಿಫ್ಟ್ ಆಗ್ತಾರೆ. ಯಾಕೆ ಅಲ್ಲಿ ಇದ್ದವರಿಗೆ ಅದು ಜಾಸ್ತಿ ಮಾಹಿತಿ ಇರ್ತದೆ, ಡೇಂಜರ್ ಉಂಟಾ ಇಲ್ವಾ ಅಂತ ಹೇಳಿ ಹೇಳಿಕೊಂಡು. ಆಯ್ತು, ಮತ್ತೆ ಇದು ಏನಾಗಿದೆ ಗೊತ್ತಿಲ್ಲ. ಇದು ನಾನು ಹೋಗಿ ಅದರ ಬಗ್ಗೆ ವಿವರ ಪಡೆದುಕೊಂಡು ಬಹುಶಃ ಅದನ್ನು ನಾನು ಚರ್ಚಿಸಿ ನಾವು ತೀರ್ಮಾನ ಮಾಡ್ತೇನೆ. ಖಂಡಿತ ಸರ್. ಈಗ ಆ ಭಾಗದವರೇ ನೀವು, ಮತ್ತೆ ರಿಪೀಟೆಡ್ಲಿ ಪ್ರತಿ ವರ್ಷನೂ ಈ ಘಟನೆಗಳಾಗ್ತಾ ಇದೆ. ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು, ಕಳೆದ ವರ್ಷ ಇದೇ ತರ ಮಳೆ ಸಂಭವಿಸಿ 7 ಜನ ಮೃತರಾಗಿದ್ರು. ಜೂನಲ್ಲಿ ಮಳೆ ಇಲ್ಲ ಅಂತಿದ್ವಿ, ಈಗ ಮಳೆ ಶುರುವಾಗಿ 2-3 ದಿನಕ್ಕೆ ಇಂಥದ್ದೊಂದು ದೊಡ್ಡ ದುರಂತ ಆಗಿದೆ. ಮತ್ತೊಮ್ಮೆ ಮೀಟಿಂಗ್ ಮಾಡ್ತೀರಾ ಸರ್ ಇವತ್ತೇ ನೀವು ಅಧಿಕಾರಿಗಳ ಜೊತೆ? ಹೌದು, ಇವತ್ತೇ ನಾನು ಹೋಗ್ತಾ ಇದ್ದೇನೆ, ಮೀಟಿಂಗ್ ಕೂಡ ಮಾಡ್ತೇನೆ. ಓಕೆ. ಅದೇ ಪ್ರಕೃತಿ ನಮ್ಮ ದೇವರ ಕೈಲಿರೋದು. ಅದು ಮನುಷ್ಯ ಮಾಡುವ ಪದದಿಂದಾಗಿ ಪ್ರಕೃತಿಗೆ ಆಗ್ಬಾರ್ದು, ನಾವು ನೋಡಿಕೊಳ್ಳುವಂಥದ್ದು. ಮತ್ತೆ ಅದು ಆಗುವ ಸಂದರ್ಭದಲ್ಲಿ ಆದಷ್ಟು ಕಡಿಮೆ ಡ್ಯಾಮೇಜ್ ಆಗಿ ಜನರು ಆದಷ್ಟು ಅವರನ್ನು ಅವರಿಗೆ ಸರ್ಕಾರ ಜೊತೆಯಲ್ಲಿ ಇರುವಂತ ಪರಿಸ್ಥಿತಿಯನ್ನು ಮಾಡ್ತೇನೆ. ಈಗಾಗಲೇ ನಾನು ಮುಖ್ಯಮಂತ್ರಿ ಕಚೇರಿ ಮತ್ತು ಕಂದಾಯ ಸಚಿವರ ಜೊತೆ ಕೂಡ ದೂರವಾಣಿಯಲ್ಲಿ ಮಾತಾಡಿದ್ದೇನೆ, ಜಿ ಪರಮೇಶ್ವರ್ ಜೊತೆಯಲ್ಲಿ. ಸೊ ಮಾಹಿತಿ ಎಲ್ಲ ಕೂಡ ತಿಳಿಸಿದ್ದೇನೆ. ಫೈನ್ ಸರ್. ಈಗ ಬೇರೆ ರಾಜ್ಯದವರು ಕೂಲಿ ಕಾರ್ಮಿಕರು ಪರಿಹಾರ ಕೊಡಿಸುವಂತ ನಿಟ್ಟಿನಲ್ಲಿ ಅದ ನಮ್ಮ ಬಹುಶಃ ನಾನು ಕಂದಾಯ ಸಚಿವ ಮುಖ್ಯಮಂತ್ರಿ ಚರ್ಚಿಸ್ತೇನೆ, ನಿಯಮಾನುಸಾರ ನೋಡಿಕೊಂಡು ಅದು ವ್ಯವಸ್ಥೆ ಮಾಡ್ತೇನೆ. ಫೈನ್ ಸರ್. ಮತ್ತೆ ಮಂಗಳೂರಿಗೆ ಬಂದಾಗ ನಿಮ್ಮ ಹತ್ರ ಮಾತಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಯುಟಿ ಖಾದರ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮಾತು. ಈಗ ಅವರು ದೆಹಲಿಲಿದ್ದಾರೆ, ರಿಟರ್ನ್ ಬರ್ತಾ ಇದ್ದೀನಿ ಈ ವಿಷಯ ಗೊತ್ತಾದ ತಕ್ಷಣ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ರು. ಅವ್ರಿಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಆಸ್ಪತ್ರೆಯಲ್ಲಿ ಯಾರು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ, ಗಾಯಗೊಂಡಿದ್ದಾರೆ, ಸದ್ಯಕ್ಕೆ ಅವರ ಪರಿಸ್ಥಿತಿ ಸೀರಿಯಸ್ ಆಗಿದೆ 3 ಜನರದ್ದು ಅಂತ ಹೇಳಿ ಮಾಹಿತಿ ಇದೆ ನನಗೆ. ಏನಾಗಿದೆ, ಈ ಘಟನೆ ಕಾರಣ ಏನು ಎತ್ತ ನಾನು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟ ಮೇಲೆ ಅದ್ರ ಬಗ್ಗೆ ಫರ್ದರ್ ಇನ್ಫಾರ್ಮೇಷನ್ ಅನ್ನು ಕೊಡ್ತೀನಿ ಅಂತ ಹೇಳಿ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಮಂಗಳೂರಲ್ಲಿ ಒಂದು ಕಡೆ ಮಳೆ ಇಲ್ಲ ಅಂತ ಬೇಸರದಲ್ಲಿದ್ರು ಜನ, ಮಳೆ 2-3 ದಿನದಿಂದ ಆರಂಭ ಆಯಿತು ಅನ್ನೋ ಖುಷಿಲಿದ್ದಾಗಲೇ ದೊಡ್ಡ ದುರಂತ ಒಂದು ಸಂಭವಿಸಿದೆ. ಭೂ ಕುಸಿತಕ್ಕೆ
3 ಮಂದಿ ಬಲಿಯಾಗಿದ್ದಾರೆ. ಕೂಲಿ ಕಾರ್ಮಿಕರು ಇವರೆಲ್ಲ ಬೇರೆ ರಾಜ್ಯದಿಂದ ಬಂದು ಪಾಪ ಇಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ಜೀವನವನ್ನ ಮಾಡ್ತಾ ಇದ್ರು. 15-20 ವರ್ಷಗಳಿಂದ ಇಲ್ಲೇ ಸೆಟಲ್ ಕೂಡ ಆಗಿದ್ರು. ಇನ್ನು ಮೃತಪಟ್ಟವರ ಪೈಕಿ ಅನಾಮಿಕಾ ಚೌರಾಸಿಯಾ ಅಂಥೇಳಿ 8 ವರ್ಷದ ಮಗು, ಹೆಣ್ಣು ಮಗು, 4 ವರ್ಷದ ಪರಿ ಅನ್ನೋ ಹೆಣ್ಣು ಮಗು, 46 ವರ್ಷದ ಮಹಿಳೆ ಶಾಂತ ಅನ್ನೋರು ಮೃತಪಟ್ಟಿದ್ದಾರೆ.